ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಾವು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಉದ್ರಾಗಿ ಅನ್ನ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ: ಏಲಕ್ಕಿ, ಮೆಣಸು, ಲವಂಗ, ಜೀರಿಗೆ, ಸ್ವಲ್ಪ ಸೋಂಪು, ಬಿರಿಯಾನಿ ಎಲೆ, ಕಸ್ತೂರಿ ಮೇಥಿ, ಸ್ಟಾರ್ ಅನೀಸ್ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿನ, ನಿಂಬೆಹಣ್ಣು. ಇದು ರುಬ್ಕೊಳ್ಳೋಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಆಮೇಲೆ ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ. ಇಲ್ಲಿ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಸಾಂಬಾರು ಸೊಪ್ಪು, ಟೊಮ್ಯಾಟೊ, ಸ್ವಲ್ಪ ಬಿಡಿಸಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಫ್ರೈಗೆ ಮತ್ತು ಈರುಳ್ಳಿ ರುಬ್ಬಕ್ಕೆ ಎರಡಕ್ಕೂ ತೊಗೊಂಡಿದ್ದೀನಿ. ಮಾಮೂಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಇದು ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಪಾವಷ್ಟು ಮಾಡ್ತಿದ್ದೀನಿ, ಹಂಗಾಗಿ ನಾನು 2 ಪಾವಷ್ಟು ಒಂದು ಅರ್ಧ ಕೆಜಿ ಎಷ್ಟು ಬೇಕಾಗುತ್ತೆ ಅಷ್ಟು ತೋರಿಸ್ತಿದ್ದೀನಿ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಕಾಲು ಇಂಚು ಅರ್ಧ ಇಂಚಷ್ಟು ಶುಂಠಿ, ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಪುದೀನ, ಸಾಂಬಾರು ಸೊಪ್ಪು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಎಣ್ಣೆ, ತುಪ್ಪ ಹಾಕ್ತಿದ್ದೀನಿ. ಈಗ ಫ್ರೈಗೆ ಇಟ್ಕೊಂಡಿದ್ನೆಲ್ಲ ಹೋಲ್ ಸ್ಪೈಸಸ್, ಕಸ್ತೂರಿ ಮೇಥಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ನಾನು ಸ್ಪ್ಲಿಟ್ ಮಾಡಿರಲ್ಲ, ಹಾಗೆ ಹಾಕಿ ನೋಡಿ, ಅದು ಬೇರೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಕ್ಲೀನಾಗಿ ಗೋಲ್ಡ್ ಫ್ರೈಗಿಂತ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ, ಅದು ಅರೋಮಾ ತುಂಬ ಚೆನ್ನಾಗಿ ಕೊಡುತ್ತೆ. ಈರುಳ್ಳಿ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ನಾವು ಮಸಾಲೆ ಬೇರೆ ಹಾಕೋದ್ರಿಂದ, ತುಂಬ ಲೇಟಾಗಿ ಹಾಕೋದ್ರಿಂದ. ಇಲ್ಲೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ನಾನು ಕಮ್ಮಿ ತೊಗೊಂಡಿರ್ತೀನಿ. ಈಗ ಟೊಮ್ಯಾಟೊ ಹಾಕಿದ್ದೀನಿ. ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ನಿಮಗೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿನೂ ಅಷ್ಟೇ ಕ್ಲೀನಾಗಿ ಫ್ರೈ ಮಾಡಿಕೊಂಡು, ಇವಾಗ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಸಾಂಬಾರು ಪುಡಿ ತುಂಬ ಬೇಡ, ಅದೊಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಷ್ಟೇ. ಈಗ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕ್ಲೀನಾಗಿ ಚಿಕನ್ಗೆ ಖಾರ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5-10 ಮಿನಿಟ್ಸ್ ಹಿಂಗೆ ಬಿಡಬೇಕು. ಅದು ಚಿಕನ್ ಚೆನ್ನಾಗಿ ಬೇಯಬೇಕು, ಅದು ಎಣ್ಣೆ ಬಿಡಬೇಕು. ಈಗ ರುಬ್ಬಿರ್ತೀವಲ್ಲ ಮಸಾಲ, ಅದನ್ನು ಹಾಕೋಣ ಕ್ಲೀನಾಗಿ. ಮತ್ತು ಅದನ್ನು ಹಾಕಿ ಒಂದು ಸ್ವಲ್ಪ ಮೊಸರು ಹಾಕೋಣ. ನಾನು ಇಲ್ಲೊಂದು 4 ಟೇಬಲ್ ಸ್ಪೂನಷ್ಟು ಮೊಸರು ಇಟ್ಕೊಂಡಿದ್ದೀನಿ. ಯಾಕೆ ನಿಂಬೆಹಣ್ಣು ಹಾಕ್ತಿರೋದ್ರಿಂದ ಇಲ್ಲಿ ಮೊಸರು ಕಮ್ಮಿ ಹಾಕ್ತಿದ್ದೀನಿ. ಮೊಸರು ಏನಕ್ಕೆ ಅಂದರೆ ಅದು ಟೆಕ್ಸ್ಚರ್ ಚೆನ್ನಾಗಿ ಕೊಡುತ್ತೆ, ಹಂಗಾಗಿ ಮೊಸರು ಹಾಕ್ತಿದ್ದೀನಿ ನಾನು. ಈಗ ಮೊಸರು ಹಾಕಿ ಒಂದು ಸ್ವಲ್ಪ ಪುದೀನ ತೆಗೆದಿಟ್ಕೊಂಡಿರ್ತೀನಿ, ಆ ಪುದೀನ ಹಾಕೋಣ. ಪುದೀನ ರುಬ್ಬಕ್ಕೆ ಹಾಕೋದಕ್ಕಿಂತ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪುದೀನ ಸ್ವಲ್ಪನೇ ಹಾಕ್ಕೋಬೇಕು ರುಬ್ಬಕ್ಕೆ. ಈಗ ಮತ್ತೆ ಇದನ್ನು ಕ್ಲೀನಾಗಿ ಲಿಡ್ ಕ್ಲೋಸ್ ಮಾಡಿ ನಾನೊಂದು 10 ನಿಮಿಷ ಬಿಟ್ಟಿದೆ. ಅದು ಎಣ್ಣೆ ಜಿಡ್ಡು ಬಿಟ್ಟಾದಮೇಲೆ ಈಗ ಎಷ್ಟು ನೀರು ತೊಗೊಂಡಿರ್ತೀವಿ ಅಷ್ಟು ಅಕ್ಕಿ ಹಾಕ್ತಾಯಿದ್ರು, ಡಬಲ್ ಅಕ್ಕಿ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಚಿಕನ್ ಇರೋದ್ರಿಂದ ಇನ್ನೊಂದು ಅರ್ಧ ಲೋಟ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಅನ್ನ. ಈಗ ನೀರೆಲ್ಲ ಕುದೀತಾ ಇದೆ ಅಂತ ಗೊತ್ತಾದಾಗ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ಹಾಕ್ಕೊಂಡ್ಮೇಲೆ ಈಗ ಅಕ್ಕಿ ಹಾಕಿ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿ, ನಿಂಬೆಹಣ್ಣನ್ನು ಹಿಂಡಬೇಕು. ನಿಂಬೆಹಣ್ಣನ್ನು ಲಾಸ್ಟಿಗೆ ಹಾಕಿದ್ರೆ ಒಂದು ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ, ಹಂಗಾಗಿ ಕಹಿ ಆಗಬಾರ್ದು ಅಂದರೆ ಲಾಸ್ಟಿಗೆ ಹಾಕ್ಕೊಳ್ಳಿ. ಈಗ ಮತ್ತೆ ಹಾಕಿರೋದನ್ನೆಲ್ಲ ಮಿಕ್ಸ್ ಮಾಡಿ ಚಿಕನ್ ಬಿರಿಯಾನಿನ 1 ವಿಷಲ್ ಇಲ್ಲಾಂದರೆ 2 ವಿಷಲ್, ನಿಮಗೆ ತುಂಬ ಒಂದು ಸ್ವಲ್ಪ ಮ್ಯಾಶಿ ಥರ ಇದೆ ಅಂತ ಬೇಕು ಅಂತಲೇ 2 ವಿಷಲ್ ಹಾಕಿಸ್ಕೊಳ್ಳಿ. ಉದ್ರಾಗಿ ಬೇಕು ಅಂದರೆ 1ಕ್ಕೆ ಆಫ್ ಮಾಡ್ಕೊಳ್ಳಿ. ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಬಿರಿಯಾನಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ನಾವು ಮಾಡ್ತಾಯಿರೋ ಅಂಥ ಎಲ್ಲ ಅಡುಗೆಗಳಿಗೂ ನಿಮ್ಗೆ ಇಷ್ಟ ಆಗ್ತೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.